ಅಬ್ಬಬ್ಬಾ ಏನಪ್ಪ ಬಿಸಿಲು ಇದು ಅಂತ ಜನರು ಶೆಕೆಗೆ ನೆರಳು, ಫ್ಯಾನ್, ಎಸಿ ಇಂಥದ್ದಕ್ಕೆ ಮೊರೆ ಹೋಗ್ತಾರೆ. ಜೊತೆಗೆ ಬಿಸಿಲಿನ ಧಗೆಯನ್ನ ತಪ್ಪಿಸಿಕೊಳ್ಳಲು ತಂಪು ಪಾನೀಯಗಳು, ಐಸ್ ಕ್ರೀಮ್ ಇಂತಹ ತಣ್ಣನೆಯ ಪದಾರ್ಥಗಳ ಹತ್ತಿರ ಮೊರೆ ಹೋಗ್ತಾರೆ. ಆದ್ರೆ ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ ಈ ಎಲ್ಲಾ ಸೌಕರ್ಯಗಳು ಬಿಸಿಲಿನಲ್ಲಿ ಕೊಡೋರು ಯಾರು ಎಂಬ ಪ್ರಶ್ನೆ ಪ್ರಾಣಿ ಪ್ರಿಯರಲ್ಲಿ ಉಂಟಾಗೋದು ಸಹಜ. ಈ ಎಲ್ಲಾ ಸೌಕರ್ಯಗಳು ಕಾಡು ಪ್ರಾಣಿಗಳಿಗೆ ಸಿಗದೆ ಹೋಗಬಹುದು. ಆದರೆ ಮನುಷ್ಯನ ಸಂಪರ್ಕದಲ್ಲಿರುವ ತಾವರೆಕೊಪ್ಪದ ಪ್ರಾಣಿಗಳಿಗೆ ಬೇಸಿಗೆಯ ಬಿಸಿಲನ್ನ ತಪ್ಪಿಸಲು ಒಂದಿಷ್ಟು ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಕಳೆದ 1 ವರ್ಷದಿಂದ ಈ ಪ್ರಯತ್ನಗಳನ್ನ ಮಾಡಲಾಗುತ್ತಿದೆ. ಈ ಬಾರಿ ಬರಗಾಲದಿಂದ ಎಲ್ಲೆಡೆ ನೀರು ಕಡಿಮೆ ಆಗಿದೆ. ಜೊತೆಗೆ ಹಸಿರು ಕೂಡ ಒಣಗಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮಂತಹ ಜನರುಗಳೇ ಬಿಸಿಲಿನ ಧಗೆಯನ್ನ ತಪ್ಪಿಸಿಕೊಳ್ಳಲು ನಾನಾ ಬಗೆಯ ಪರಿಹಾರಗಳನ್ನ ಕಂಡುಕೊಳ್ಳುತ್ತೇವೆ. ಅದೇ ರೀತಿ ತಾವರೆಕೊಪ್ಪದ ಪ್ರಾಣಿಗಳಿಗೆ ದೇಹವನ್ನ ತಂಪು ಇಡಲು ಕೆಲವೊಂದು ವಿಭಿನ್ನ ಸೌಕರ್ಯಗಳನ್ನ ಮಾಡಲಾಗಿದೆ. ಜೊತೆಗೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ತಣ್ಣನೆಯ ಅನುಭವ ಆಗಲಿ ಎಂಬ ಉದ್ದೇಶದಿಂದ 4 ಕಡೆ ಮಿಸ್ಟ್ ತುಂತುರು ಅಳವಡಿಕೆ ಮಾಡಲಾಗಿದೆ. ಹುಲಿಗಳಿಗೆ ಸಾಮಾನ್ಯವಾಗಿ ನೀರಿನಲ್ಲಿ ಈಜಾಡಲು ಬಲು ಇಷ್ಟ. ಹುಲಿಗಳು ಯಾವಾಗಲೂ ತಣ್ಣನೆಯ ವಾತಾವರಣದಲ್ಲಿ ಹೆಚ್ಚಾಗಿರುತ್ತವೆ. ಆದ್ದರಿಂದ ಕೃತಕ ನೀರಿನ ಹೊಂಡಗಳನ್ನು ಹುಲಿಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ನಮ್ಮಲ್ಲಿ 2 ರೀತಿ ಪ್ರಾಣಿಗಳಿದೆ. ಒಂದು ಕಾರ್ನಿವೋರ್, ಇನ್ನೊಂದು ಹರ್ಬಿವೋರ್. ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳು ಮತ್ತು ಮಾಂಸಾಹಾರಿ ಪ್ರಾಣಿಗಳಿದಾವೆ. ಈಗ ಮಾಂಸಾಹಾರಿ ಪ್ರಾಣಿಗಳಿಗೆ ಬಂದ್ರೆ ಹುಲಿ ಇದೆ, ಸಿಂಹಗಳಿದೆ, ಚಿರತೆಗಳಿದೆ, ನರಿ ಇವೆಲ್ಲ ಇದಾವೆ. ಇದರಲ್ಲಿ ಹುಲಿಗಳು ವಿಶೇಷವಾಗಿ ನೀರನ್ನ ಹೆಚ್ಚಿಗೆ ಇಷ್ಟಪಡುತ್ತೆ. ಅದರಿಂದ ಹುಲಿಗಳು ಇರ್ತಕ್ಕಂಥ ಆವರಣದಲ್ಲಿ, ಸಫಾರಿ ಆವರಣದಲ್ಲಿ ಇರ್ಬೋದು ಅಥವಾ ಝೂ ಆವರಣದಲ್ಲಿ ಹುಲಿಗಳಿಗೋಸ್ಕರ ವಾಟರ್ ಪಾಂಡ್ಸ್ ಮಾಡಿದೀವಿ, ನೀರಿನ ಪಾಂಡ್ ಮಾಡಿದೀವಿ. ಆ ಪಾಂಡ್ಗಳಲ್ಲಿ ಅವು ನೀರಿನಲ್ಲಿ ಬೇಸಿಗೆಯಲ್ಲಿ ಅವು ಖುಷಿಯಾಗಿ ಎಂಜಾಯ್ ಮಾಡ್ತವೆ. ಇನ್ನ ಸಿಂಹ ಮತ್ತು ಚಿರತೆ ಇವನ್ ನೀರನ್ನೇನು ಹೆಚ್ಚಾಗಿ ಇಷ್ಟಪಡೋದಿಲ್ಲ ಅವು. ಬಟ್ ಆದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಪ್ರಾಣಿಗಳಿಗೂ ಕೂಡ ಸಮರ್ಪಕವಾಗಿದೆ. ಜಿಂಕೆ, ಕಾಡು ಕುರಿ, ಕಡವೆ ಇನ್ನಿತರ ಪ್ರಾಣಿಗಳಿಗೆ ಜೆಟ್ಗಳನ್ನ ಅಳವಡಿಸಲಾಗಿದೆ. ಜೊತೆಗೆ ಅಲ್ಲಲ್ಲಿ ಹುಲ್ಲಿನ ಕುಟೀರಗಳನ್ನು ನಿರ್ಮಿಸಿ ಅವುಗಳಿಗೆ ಕೃತಕವಾಗಿ ನೆರಳನ್ನ ಕಲ್ಪಿಸಲಾಗಿದೆ. ನಮಗೆ ನೀರು ಶಿವಮೊಗ್ಗ ನಗರಸಭೆಯಿಂದ ನೀರು ಸಪ್ಲೈ ಆಗುತ್ತೆ. 2.5 ಲಕ್ಷ ಲೀಟರ್ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಇದೆ. 2 ಲಕ್ಷ ಲೀಟರ್ ಸಂಪ್ ಇದೆ. ಒಟ್ಟು 4.5 ಲಕ್ಷ ಲೀಟರ್ ನೀರು ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ. ಅದರಿಂದ ನೀರಿಗೇನು ತೊಂದರೆ ಇಲ್ಲ. ಮತ್ತೆ ಈ ಗೌಡನ ಕೆರೆಗೆ ಹೋಗ್ತಕ್ಕಂಥ ಏತ ನೀರಾವರಿನಲ್ಲಿ ಒಂದು ವರ್ಷದಲ್ಲಿ 4 ತಿಂಗಳು ನೀರು ನಮಗೆ ಒಳಗಡೆ ಒಂದು ಪೈಪ್ಲೈನ್ ಮುಖಾಂತರ ಒಳಗಡೆ ತಗೊಂಡಿದ್ದೀವಿ. ಆ ನೀರನ್ನ ಇಲ್ಲಿರೋಂಥ ಚಿಕ್ಕ ಒಂದು 15-20 ಪಾಂಡ್ಸ್ ಇದೆ. ಅವುಗಳಿಗೆ ನೀರನ್ನು ತುಂಬಿಸೋದ್ರಿಂದ ಈ ಸಸ್ಯಾಹಾರಿ ಪ್ರಾಣಿಗಳು, ಅದರಲ್ಲಿ ವಿಶೇಷವಾಗಿ ಸಾಂಬಾರುಗಳು ಆ ಕೆಸರಿನ ನೀರಲ್ಲಿ ಓಡಾಡೋದಕ್ಕೆ ಇಷ್ಟಪಡ್ತಾರೆ. ಕಾಡಿನ ರಾಜ ಸಿಂಹನಿಗೆ ಹಿತ ನೀಡಲು ಕೃತಕವಾದ ನೀರಿನ ಕೆರೆಯನ್ನ ಕಲ್ಪಿಸಲಾಗಿದೆ. ವಿಶೇಷವಾಗಿ ಹೀಟ್ ಸ್ಟ್ರೋಕ್ ತಪ್ಪಿಸಲು ವಿಶೇಷ ಖಾದ್ಯಗಳನ್ನ ಪ್ರಾಣಿಗಳಿಗೆ ನೀಡಲಾಗುತ್ತದೆ. ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಪ್ರಾಣಿಗಳು ಯಾವುದೇ ಆಗಿರಬಹುದು, ಬಿಸಿಲು ವಿಪರೀತವಾದಾಗ ಅವುಗಳ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ. ಮನುಷ್ಯರಂತೆಯೇ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವ ಸಾಧ್ಯತೆಗಳು ಈ ಬಿಸಿಲಿನಲ್ಲಿ ಹೆಚ್ಚಾಗಿರುತ್ತದೆ. ಇದನ್ನ ತಪ್ಪಿಸಲು ಮೃಗಾಲಯದಲ್ಲಿ ಕರ್ಬೂಜ, ಕಲ್ಲಂಗಡಿ ಹಾಗೂ ಅಧಿಕ ನೀರಿನ ಅಂಶವುಳ್ಳ ಹಣ್ಣುಗಳನ್ನು ಪ್ರಾಣಿಗಳಿಗೆ ನೀಡಲಾಗುತ್ತಿದೆ. ಇದರ ಜೊತೆಗೆ ಹುಲಿ, ಸಿಂಹ, ಚಿರತೆಗಳಿಗೆ ಮಾಂಸಾಹಾರವನ್ನ ಶೀತಲೀಕರಿಸಿ ನೀಡಲಾಗುತ್ತಿದೆ. ಮಲ್ಟಿ ವಿಟಮಿನ್ ಸಿರಪ್, ORS ಕೂಡ ಆಹಾರದಲ್ಲಿ ನೀಡಲಾಗುತ್ತಿದೆ. ಇನ್ನು ಊಟದ ವಿಷಯಕ್ಕೆ ಬಂದ್ರೆ, ಈಗ ಸಸ್ಯಾಹಾರಿ ಪ್ರಾಣಿಗಳಲ್ಲಿ
ಈಗ ಫಾರ್ ಎಕ್ಸಾಂಪಲ್ ಕರಡಿಗಳಿರ್ಬೋದು, ಅಥವಾ ಕಾಡ್ಕೋಣ ಇರ್ಬೋದು, ಹಿಪ್ಪೋ ಇರ್ಬೋದು, ಅಥವಾ ಮಂಗಗಳ ಜಾತಿ ಪ್ರಾಣಿಗಳು, ಇವಕ್ಕೆಲ್ಲ ಈಗ ಈ ಸೀಸನಲ್ಲಿ ಸಿಗುವಂಥ ಕಲ್ಲಂಗಡಿ ಮತ್ತೆ ಏನು ಫ್ರೂಟ್ಸ್ ಸಿಗುತ್ತೆ ಅದು ಕೂಡ ಸೇರಿಸಿ ಅದಕ್ಕೆ ಕೊಡುವಂಥ ವ್ಯವಸ್ಥೆ. ಇನ್ನು ಉಳಿದಂತೆ ಡಾಕ್ಟರ್ ಕೂಡ ಅವ್ಗಳಿಗೆ ಬೇಕಾಗುವಂತಹ ಇತರೆ ವಿಟಮಿನ್ಸ್, ಮಿನರಲ್ಸ್ ಅದ್ರ ಬಗ್ಗೆ ಎಲ್ಲ ವಿಶೇಷ ಗಮನ ಹರಿಸ್ತಾರೆ. ಇನ್ನು ಅದು ಬಿಟ್ಟರೆ ಈಗ ನಮ್ಮ ಝೂನಲ್ಲಿ ಈಗ ಆಲ್ಮೋಸ್ಟ್ 23 ಎನ್ಕ್ಲೋಜರ್ಗಳು ಈಗಾಗಲೇ ಹೊಸ ಎನ್ಕ್ಲೋಜರ್ಗಳನ್ನು ಮಾಡಿದ್ದೀವಿ. ಎನ್ಕ್ಲೋಜರ್ಗಳು ಓಪನ್ ಆಗಿದ್ದಾವೆ. ಆ ಎನ್ಕ್ಲೋಜರ್ಗಳ ಒಳಗಡೆ ಎಲ್ಲ ಆಯಾ ಪ್ರಾಣಿಗೆ ಯಾವ ರೀತಿಯಲ್ಲಿ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಲ್ಲ, ಅದು ಖುಷಿಯಾಗಿರೋದಕ್ಕೆ ಏನು ಬೇಕು ಆ ವಾತಾವರಣ ಸೃಷ್ಟಿ ಮಾಡ್ತೀವಿ. ಆ ಥರ ಪ್ರತಿಯೊಂದು ಆವರಣದಲ್ಲೂ ಕೂಡ ಚಿಕ್ಕ ಅಥವಾ ದೊಡ್ಡ ಆ ಸೈಜಿಗೆ ಅನುಗುಣವಾದ ಜೆಟ್ಸ್ಗಳಿದ್ದಾವೆ. ಸೊ ಸ್ಪ್ರಿಂಕ್ಲರ್ಸ್ ಆನ್ ಮಾಡಿದಾಗ ನೆಲನೂ ತಂಪಾಗುತ್ತೆ, ನೆಲ ಕೂಡ ಹಸಿರಾಗುತ್ತೆ, ಜೊತೆಗೆ ಆ ನೀರಿನಲ್ಲಿ ಪ್ರಾಣಿ ಪಕ್ಷಿಗಳು ಎಂಜಾಯ್ ಮಾಡ್ತವೆ. ಈ ರೀತಿ ಶಿವಮೊಗ್ಗದ ಮೃಗಾಲಯದಲ್ಲಿ ವನ್ಯಜೀವಿಗಳಿಗೆ ಬೇಸಿಗೆಯ ಆಹಾರ ಪದ್ಧತಿ ಕಲ್ಪಿಸಲಾಗಿದೆ. ಬಿಸಿಲಿನ ತಾಪ ಕೇವಲ ಮನುಷ್ಯರಿಗಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತಟ್ಟುತ್ತಿದೆ. ಆದ್ದರಿಂದ ಮೂಕ ಪ್ರಾಣಿಗಳ ವೇದನೆಯನ್ನ ಅರ್ಥ ಮಾಡಿಕೊಂಡು ಅವುಗಳನ್ನು ಸಂರಕ್ಷಿಸುವುದು, ಅವುಗಳ ಆಹಾರ ಪದ್ಧತಿ, ಆರೋಗ್ಯದ ಕಾಳಜಿ ವಹಿಸುವುದು ಅರಣ್ಯ ಇಲಾಖೆಯ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ತಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮವು ಮೊದಲ ಹೆಜ್ಜೆ ಇಟ್ಟಿದ್ದು, ಇವರ ಈ ಕಾರ್ಯಕ್ಕೆ ನಮ್ಮ ಕೇಲೆಯು ಬಳಗವು ಅಭಿನಂದಿಸುತ್ತದೆ.